ಗೊತ್ತಾ? ಇಲ್ಲ ಅಮ್ಮ, ನಾನು ಸ್ಕೂಲು ಕಾಲೇಜ್ ಹೋಗ್ಲೇ ಇಲ್ಲ ಗೊತ್ತಾ. ಇನ್ನು ಮುಂದೆ ಅಮ್ಮ ಕೆಲಸ ಮಾಡೋ ಮನೆಗೆ ನೀನು ಕೆಲ್ಸಕ್ಕೆ ಹೋಗ್ಬೇಕಮ್ಮ. ಯಾಕೆ ಅಪ್ಪ? ಅಮ್ಮ ಇನ್ನೊಂದು ಕೆಲ್ಸಕ್ಕೆ ಹೋಗ್ತಾರೆ. ಅಮ್ಮ ಇನ್ನೊಂದೆರಡು ಮನೆಗೆ ಎಕ್ಸ್ಟ್ರಾ ಹೋಗ್ತಾರೆ, ಯಾಕಂದ್ರೆ ಎರಡು ದುಡ್ಡು ಜಾಸ್ತಿ ಸಂಪಾದನೆ ಆಗುತ್ತಲ್ವಾ, ಅದಕ್ಕೆ. ನನಗೆ ಗೊತ್ತು ಅಮ್ಮ ನಿನಗೆ ಓದೋಕ್ಕೆ ಇಷ್ಟ ಅಂತ, ಆದರೆ ಏನು ಮಾಡೋದು, ನಿಮಗೆ ಸ್ಕೂಲಿಗೆ ಸೇರಿಸೋಷ್ಟು ನನ್ನ ಹತ್ರ ದುಡ್ಡು ಇಲ್ವಲ್ಲ. ಅಮ್ಮನ ಜೊತೆ ಕೆಲಸ ಮಾಡಿದ್ರೆ 2 ಕಾಸು ಜಾಸ್ತಿ ಆದರೂ ಸಂಪಾದನೆ ಮಾಡ್ಬೋದಲ್ಲಮ್ಮ. ಆಯ್ತು ಅಪ್ಪ. ಅಯ್ಯೋ ನನ್ಗಂತೂ ಸಾಕಾಗೋಗಿದೆ ಈ ಮನೆ ಕೆಲಸ ಮಾಡಿ ಮಾಡಿ. ಅಪ್ಪ ಈ ಕೆಮ್ಮು ಗಂಡ, ಕೈಯಲ್ಲಿ ಬಲ ಇಲ್ಲ, ದುಡಿಯೋದಿಕ್ ಛಲ ಇಲ್ಲ. ಅದೇನ್ ಕರ್ಮ ಮಾಡಿದ್ನ ನಾನು, ಅದ್ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ನೋ ದೇವ್ರೆ, ಇಂಥವೆಲ್ಲ ನನಗೆ ತಲೆ ಕಟ್ಟಿದಾರಲ್ಲ. ಈ ಮನೆಯಲ್ಲಿ ಈ ಕೂಸನ್ನು ಹಿಡ್ಕೊಂಡು ಉಸಿರಾಡೋದಿಕ್ಕೂ ಆಗೋದಿಲ್ಲ ನನ್ಗೆ. ಇದೆಂತ ಕಷ್ಟ ನನ್ಗೂ ಎಷ್ಟು ಮನೆ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ. ಏಯ್ ಕೇಳಿಸ್ತಿದ್ದೀನಿ ನಿಮ್ಗೆ? ಇನ್ಮೇಲಿಂದ ನಿನ್ನೂ ಒಂದ್ ಮನೆ ಕೆಲ್ಸಕ್ಕೆ ತಗೊಂಡೋಗ್ಬಿಡ್ತೀನಿ. ಇನ್ಮೇಲಿಂದ ನೀನು ನನ್ನ ಜೊತೆ ಬರ್ಬೇಕು. ಸಾಕಿ ಪುಸ್ತಕ ಪೆನ್ಸಿಲ್ ಎಲ್ಲ ಬಿಸಾಕು. ನಿಮ್ಮಪ್ಪ ನೋಡಿದ್ರೆ ಹಂಗೆ, ನೀನ್ ನೋಡಿದ್ರೆ ಹೆಂಗೆ. ಒಂಟಿ ಜೀವ ಎಷ್ಟು ಅಂತ ಮಾಡ್ಲಿ, ನನ್ಗೂ ಸಾಕಾಗೋಗ್ಬಿಟ್ಟಿದೆ ಇನ್ಮೇಲಿಂದ. ನಮಸ್ಕಾರಮ್ಮ. ಅವತ್ತು ಹೇಳಿದ್ನಲ್ಲ ಇನ್ಮೇಲಿಂದ ನನ್ನ ಮಗಳು ಬರ್ತಾರೆ ಅಂತ ಕೆಲಸಕ್ಕೆ ಇವಳೇ ಅವಳು. ಎಲ್ಲ ಕೆಲಸನೂ ಮಾಡ್ತೀಯ ನೀನು? ಎಲ್ಲ ಬರುತ್ತಾ? ಇರ್ತೀಯ ಈ ಮನೆಯಲ್ಲಿ? ಬಾ. ಮುಟ್ಬೇಡ, ಬಾಯಿ ಕೆಲಸ ಮಾಡು. ನಡಿ ಬಾಯಿ. ಈ ಕಡೆ ಕೆಲಸ ಮಾಡ್ಬೇಕು. ಎಲ್ಲ ಕೆಲಸ ಮಾಡ್ತೀಯಲ್ವಾ? ಅಮ್ಮ ಏನೇನ್ ಮಾಡ್ತಿದ್ಲು ಎಲ್ಲ ಮಾಡ್ತೀಯ. ಹಾಗಾದ್ರೆ ಹೋಗು, ಅಲ್ಲಿ ಕೆಳಗಡೆ ಬಕೆಟ್ ಇದೆ, ನಿಲ್ಕೊಂಡ್ಬಂದು ನೆಲ ಒರೆಸು. ಹೋಗು. ಏನು ನೀರಿನ ಚೆಲ್ತಾ ಇದೆ ಕೆಳಗಡೆ? ಅದು ನೀರು ಚೆಲ್ಬಾರ್ದು ಕೆಳಗಡೆ. ಏನು ದುರಾಸೆನ ಏನೋ? ಕೆಲಸ ಬಂದಿದ್ರು ಪರವಾಗಿಲ್ಲ, ದುಡ್ಡಿಗೋಸ್ಕರ ಇಲ್ಲೆಲ್ಲ ಕರ್ಕೊಂಡ್ಬಂದು ಬಿಡ್ತಾರೆ ಇಲ್ಲಿ. ಸರಿಯಾಗಿ ಗೊತ್ತು.
ಎಲ್ಲ ಕ್ಲೀನಾಗಿ ಒರೆಸಿದ್ಯಾ? ಸರಿ, ಪಾತ್ರೆ ಎಲ್ಲ ಇದೆ, ನೀಟಾಗಿ ಅದನ್ನೆಲ್ಲ ತೊಳಿಬೇಕು. ಹೋಗು, ಕ್ಲೀನಾಗಿ ತೊಳಿಬೇಕು. ಹೋಗು. ಏನ್ ಮಾಡ್ತಾ ಇದೀಯ ನೀನು? ಏನ್ ಮಾಡ್ತಿದೀಯ? ಇದು ಪಾತ್ರೆ ತೊಳಿತಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ಬಾಯಿಲಿ, ನೀನು ಪಾತ್ರೆ ತೊಳೆಯೋದು ಬೇಡ, ಏನು ಬೇಡ, ಬಾಯಿಲಿ. ಏನಕ್ಕೆ ಬರ್ತೀರಾ ಏನೋ, ಇಲ್ಲಿ ಕೆಲಸ ಮಾಡಕ್ ಬರ್ತೀರಾ, ಏನ್ ಮಾಡ್ತೀರಾ ಅಂತ ಗೊತ್ತಾಗಲ್ಲ. ಅವ್ರು ನೋಡಿದ್ರೆ ಎಲ್ಲ ಕೆಲಸ ಬರುತ್ತೆ ಅಂತ, ನೀನ್ ನೋಡಿದ್ರೆ ಏನು ಕೆಲಸ ಬರಲ್ಲ. ಇನ್ನೇನಿಂದ ಕೆಲಸ ಬರೋದು ಬೇಡ, ನೀವು ಮನೆಯೆಲ್ಲ ಗಲೀಜ್ ಮಾಡೋದು ಬೇಡ, ಹೋಗ್ತಾ ಇಲ್ಲ. ಬಾಯಿಲಿ ಬರಬೇಡ, ಇನ್ಮೇಲೆ ಹೇಳ್ಬೇಡಿ ನಿಮ್ಮ ಅಮ್ಮನಿಗೆ. ಹೋಗು, ಹೋಗ್ತಾರೆ. ಬಾಲಕಾರ್ಮಿಕ ಸಮಸ್ಯೆ ಎನ್ನುವುದು ಕಾನೂನು ನಿಯಮಗಳ ಹೊರಗೆ ಉಳಿದುಕೊಂಡು ಮಕ್ಕಳ ಜೀವ ಹಿಂಡುತ್ತಿರುವುದನ್ನು ನಾವು ಕಾಣುತ್ತೇವೆ. ಬಡತನ ಇದಕ್ಕೆ ಮುಖ್ಯ ಕಾರಣ. ಅನ್ನ, ವಸತಿಯಂತಹ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಕಷ್ಟಪಡಬೇಕಾದ ಕುಟುಂಬಗಳಲ್ಲಿ ಶಿಕ್ಷಣ, ಓದು, ಜ್ಞಾನ ದೂರದ ಕನಸಿನ ಮಾತೇ ಸರಿ. ಬಡತನವನ್ನು ಉಪಯೋಗಿಸಿಕೊಳ್ಳುವ ಬಂಡವಾಳಶಾಹಿ ವರ್ಗ ಬಾಲ ಕಾರ್ಮಿಕ ಸಮಸ್ಯೆಯನ್ನು ಹೆಚ್ಚಿಸುತ್ತಲೇ ಇದೆ. ಬಾಲ ಕಾರ್ಮಿಕರ ಸಮಸ್ಯೆ ಹೋಗಬೇಕೆಂದರೆ ಸಮಾಜವೇ ಅಂತಹ ತೀರ್ಮಾನವನ್ನು ಕೈಗೊಳ್ಳಬೇಕು. ಸರ್ಕಾರ ಮಗುವನ್ನು ಗುರುತಿಸಿ ಉಚಿತ ಸೌಲಭ್ಯ ಶಿಕ್ಷಣ ಕೊಡಿಸುವ ಕೆಲಸವನ್ನು ಮಾಡಬೇಕು. ಅನೇಕ NGOಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದರೂ ಅವುಗಳ ವ್ಯಾಪ್ತಿ ವಿಸ್ತರಿಸಬೇಕಿದೆ. ಮಕ್ಕಳ ಸೇವೆಗಾಗಿ ಈ ಬಾರಿಯ ನೊಬೆಲ್ ಪ್ರಶಸ್ತಿಗೆ ಭಾಜನರಾದ ಮಲಾಲಾ ಮತ್ತು ಕೈಲಾಶ್ ಸತ್ಯಾರ್ಥಿ ಈ ನಿಟ್ಟಿನಲ್ಲಿ ನಮಗೆ ಆದರ್ಶವಾಗಬೇಕು. ಮುಖ್ಯವಾಗಿ ಕಡಿಮೆ ಸಂಬಳಕ್ಕೆ ದೊರೆಯುವ ಇಂತಹ ಸೇವಕರನ್ನು ಕೆಲಸಕ್ಕೆ ತೆಗೆದುಕೊಳ್ಳಬಾರದು. ಬದಲಾಗಿ ಸಹಾಯ ಮಾಡಬೇಕೆಂಬ ಅಂತಃಕರಣಪೂರ್ವಕ ತೀರ್ಮಾನ ತೆಗೆದುಕೊಂಡರೆ ಭವಿಷ್ಯದಲ್ಲಿ ಬಾಲ ಕಾರ್ಮಿಕರ ಸಮಸ್ಯೆ ಸಂಪೂರ್ಣವಾಗಿ ದೂರ ಆಗುತ್ತದೆ.